ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ತಿ ಇದೆಯಾ? ಅದರ ಕಾನೂನುಬದ್ಧ ಸ್ಥಾನಮಾನದ ಬಗ್ಗೆ ಗೊಂದಲ ಇದೆಯಾ? ಹಾಗಿದ್ರೆ ಇದು ನಿಮ್ಗೆ ಬಹಳ ಮುಖ್ಯವಾದ ಮಾಹಿತಿ. ಬನ್ನಿ, ಇವತ್ತು ನಾವು ಹೊಸ ಡಿಜಿಟಲ್ ಖಾತೆ ವ್ಯವಸ್ಥೆಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನೋಡಿ, ಕೈಯಲ್ಲಿ ಒಂದು ನೋಂದಣಿ ದಾಖಲೆ ಅಂದ್ರೆ ಸೇಲ್ ಡೀಡ್ ಇದೆ ಅಂತ ತಕ್ಷಣ ಎಲ್ಲವೂ ಸರಿಯಿದೆ ಅಂತ ಅಂದ್ಕೊಳ್ಳೋದು ತಪ್ಪು. ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ವಿಷಯ ಅಂದ್ರೆ ಅದು ಒಂದೇ ಸಾಕಾಗೋದಿಲ್ಲ. ಈ ಖಾತೆ ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನೇ ಇವತ್ತು ನಾವು ತಿಳ್ಕೊಳ್ತಾ ಇರೋದು. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ ಈ ಖಾತೆ ಅಂದ್ರೇನು, ಅದ್ರ ವ್ಯಾಲ್ಯೂ ಏನು, ಆನ್ಲೈನ್ ಆಫ್ಲೈನ್ ಅರ್ಜಿ ಹಾಕೋದು ಹೇಗೆ, ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹಂತವಾಗಿ ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಏನಿದು ಈ ಖಾತೆ? ಸುಮ್ನೆ ನಮ್ಮಹತ್ರ ಇರೋ ರಿಜಿಸ್ಟ್ರೇಷನ್ ಪೇಪರ್ಗಿಂತ ಇದು ಹೇಗೆ ಬೇರೆ, ಹೇಗೆ ಜಾಸ್ತಿ ಪವರ್ಫುಲ್ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಈ ಖಾತೆ ಅನ್ನೋದು ನಿಮ್ಮ ಪ್ರಾಪರ್ಟಿಗೆ ಒಂದು ಡಿಜಿಟಲ್ ಐಡಿ ಕಾರ್ಡ್ ಇದ್ದಂಗೆ. ಇದು ಸರ್ಕಾರಿ ದಾಖಲೆಗಳಲ್ಲಿ ನಿಮ್ಮ ಪ್ರಾಪರ್ಟಿಗೆ ಒಂದು ಅಧಿಕೃತ ಗುರುತನ್ನ ಕೊಡುತ್ತೆ ಮತ್ತೆ ನಿಮ್ಮ ತೆರಿಗೆ ದಾಖಲೆಗಳ ಜೊತೆ ಲಿಂಕ್ ಮಾಡುತ್ತೆ. ನೋಡಿ, ಇಲ್ಲೊಂದು ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ. ಗ್ರಾಮ ಪಂಚಾಯತ್ ಏರಿಯಾಗಳಲ್ಲಿ ಹೆಚ್ಚಿನವರು ಒಂದು ಸೇಲ್ ಡೀಡ್ ಅಂದ್ರೆ ಸ್ಟಾಂಪ್ ಪೇಪರ್ ಮಾಡಿಸಿ ಸುಮ್ನಾಗ್ಬಿಡ್ತಾರೆ. ಆದರೆ ಅದು ಕೇವಲ ಒಂದು ಟ್ರಾನ್ಸಾಕ್ಷನ್ ನಡೆದಿದೆ ಅನ್ನೋದಕ್ಕೆ ಪ್ರೂಫ್ ಅಷ್ಟೇ. ಅದೇ ಈ ಖಾತೆ ಇದ್ರೆ ನಿಮ್ಮ ಪ್ರಾಪರ್ಟಿಗೆ ಕಾನೂನುಬದ್ಧವಾಗಿ ಒಂದು ಗಟ್ಟಿ ಅಡಿಪಾಯ ಸಿಕ್ಕ ಹಾಗೆ ಆಗುತ್ತೆ. ಸರಿ, ಈ ಖಾತೆ ವ್ಯವಸ್ಥೆಯ ನಿಜವಾದ ಮೌಲ್ಯ ಏನು? ಸರ್ಕಾರ ಯಾಕೆ ಇದರ ಮೇಲೆ ಇಷ್ಟು ಒತ್ತು ಕೊಡ್ತಾ ಇದೆ? ಅದಕ್ಕಿಂತ ಮುಖ್ಯವಾಗಿ ಇದರಿಂದ ಪ್ರಾಪರ್ಟಿ ಮಾಲೀಕರಿಗೆ ಆಗೋ ನಿಜವಾದ ಲಾಭಗಳೇನು? ನೋಡೋಣ ಬನ್ನಿ. ಸರ್ಕಾರದ ಉದ್ದೇಶ ತುಂಬಾನೇ ಕ್ಲಿಯರ್ ಆಗಿದೆ. ಮೊದಲನೇದಾಗಿ ತೆರಿಗೆ ಸಂಗ್ರಹ. ಪಂಚಾಯಿತಿ ವ್ಯಾಪ್ತಿಯಲ್ಲಿರೋ ಪ್ರತಿಯೊಂದು ಪ್ರಾಪರ್ಟಿನೂ ತೆರಿಗೆ ವ್ಯಾಪ್ತಿಗೆ ತರೋದು. ಇದರಿಂದ ಎಲ್ಲಾ ಪ್ರಾಪರ್ಟಿಗಳ ಒಂದು ಡಿಜಿಟಲ್ ಡೇಟಾಬೇಸ್ ಕೂಡ ರೆಡಿಯಾಗುತ್ತೆ. ಹಾಗಾದ್ರೆ ಆಸ್ತಿ ಮಾಲೀಕರಿಗೆ ಏನು ಲಾಭ? ನೋಡಿ, ಈ ಖಾತೆ ಮಾಡಿಸಿದ್ರೆ ನಿಮ್ಮ ಆಸ್ತಿಗೆ ಒಂದು ಅಧಿಕೃತ ಗುರುತು ಸಿಗುತ್ತೆ. ಅಷ್ಟೇ ಅಲ್ಲ, ಇದು ಬಿ ಖಾತೆಯಿಂದ ಎ ಖಾತೆಗೆ ಕನ್ವರ್ಟ್ ಮಾಡೋಕೆ ಮೊದಲನೆಯ ಸ್ಟೆಪ್. ಒಮ್ಮೆ ಎ ಖಾತೆ ಆಯ್ತು ಅಂದ್ರೆ ಸಾಕು, ನಿಮ್ಮ ಜಾಗದ ಬೆಲೆ ಗಣನೀಯವಾಗಿ ಜಾಸ್ತಿ ಆಗುತ್ತೆ. ಮಾರಾಟ ಮಾಡುವಾಗ್ಲೂ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಸರಿ, ಈಗ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕಡೆ ಗಮನ ಹರಿಸೋಣ. ಸರ್ಕಾರದ ಸ್ವತ್ತು 2.0 ಪೋರ್ಟಲ್ ಮೂಲಕ ಆನ್ಲೈನಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ. ಆನ್ಲೈನ್ ಪ್ರಕ್ರಿಯೆ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಸ್ವತ್ತು 2.0 ವೆಬ್ಸೈಟ್ಗೆ ಹೋಗಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ಗೆಟ್ ಖಾತಾ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಜಿಲ್ಲೆ, ಪಂಚಾಯತ್, ಆಸ್ತಿಯ ಅಸೆಟ್ ನಂಬರ್ ಹಾಗೆ ಕಾವೇರಿ ನೋಂದಣಿ ಸಂಖ್ಯೆ ಇಷ್ಟನ್ನ ಹಾಕಿದ್ರೆ ಸಾಕು. ಡೀಟೇಲ್ಸ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಅದನ್ನ ಸೇವ್ ಮಾಡಿದ್ರೆ ನಿಮ್ಮ ಕೆಲ್ಸ ಮುಗಿತು. ಆದರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಈ ಪ್ರಾಸೆಸ್ ಶುರು ಮಾಡಕ್ ಮುಂಚೆ ನಿಮ್ಮ ಆಸ್ತಿ ತೆರಿಗೆ ಪೂರ್ತಿಯಾಗಿ ಪಾವತಿಯಾಗಿರ್ಬೇಕು. ಇದು ಕಡ್ಡಾಯ. ತೆರಿಗೆ ಬಾಕಿ ಇದ್ರೆ ಅಪ್ಲಿಕೇಶನ್ ಮುಂದೆ ಹೋಗೋದೇ ಇಲ್ಲ. ಆನ್ಲೈನ್ ಪ್ರೊಸೆಸ್ ಇದೆ ಸರಿ, ಆದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಿ ವೆಬ್ಸೈಟ್ಗಳು ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಸರ್ವರ್ ಡೌನ್ ಆದ್ರೆ ಏನ್ ಮಾಡೋದು? ಅದಕ್ಕೂ ಒಂದು ಪ್ಲಾನ್ ಬಿ ಇದೆ. ಹೌದು, ಸರ್ವರ್ ಡೌನ್ ಆಗಿದೆ ಅನ್ನೋ ಮಾತು ಕೇಳಿ ಸಾಕಾಗಿರುತ್ತೆ. ಆದ್ರೆ ಹೆದರಬೇಡಿ, ಇದಕ್ಕೆ ಒಂದು ಪರಿಹಾರ ಇದೆ. ಈ ಪ್ರಾಬ್ಲಮ್ ಎದುರಿಸ್ತಿರೋದು ಒಬ್ರೇ ಅಲ್ಲ. ನಂಬೋಕೆ ಕಷ್ಟ, ಆದ್ರೆ ಒಂದೇ ಒಂದು ಪಂಚಾಯತ್ ಆಫೀಸಲ್ಲಿ ಸುಮಾರು 8,000ದಿಂದ 10,000 ಅರ್ಜಿಗಳು ಬಾಕಿ ಇವೆ. ಸರ್ವರ್ ಸರಿಯಿಲ್ಲದ ಕಾರಣ ಅಧಿಕಾರಿಗಳು ಮ್ಯಾನ್ಯುಯಲ್ ಆಗಿಯೇ ಕೆಲಸ ಮಾಡ್ತಿದ್ದಾರೆ. ಸುಮ್ನೆ ಕಾಯ್ತಾ ಕೂರೋದು ವೇಸ್ಟ್. ಹಾಗಾಗಿ ಆನ್ಲೈನಲ್ಲಿ ಆಗ್ಲಿಲ್ವಾ? ತಲೆ ಕೆಡಿಸ್ಕೊಳ್ಬೇಡಿ. ನೇರವಾಗಿ ನಿಮ್ಮ ಪಂಚಾಯತ್ ಆಫೀಸ್ಗೆ ಹೋಗಿ. ಅಲ್ಲಿ ನಿಮ್ಗೆ ಅರ್ಜಿ ನಮೂನೆ ಕೊಡ್ತಾರೆ. ಒಂದು ವೇಳೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ಅಲ್ಲೇ ಕೇಳಿ ಹೇಗೆ ಕಟ್ಟೋದು ಅಂತ. ಆಮೇಲೆ ಭರ್ತಿ ಮಾಡಿದ ಅರ್ಜಿಯ ಜೊತೆ ದಾಖಲೆಗಳನ್ನು ಕೊಟ್ಟು ಬನ್ನಿ. ಕೊನೆಯದಾಗಿ ಪಂಚಾಯತ್ ಆಫೀಸಿಗೆ ಹೋಗುವಾಗ ಕೆಲ್ಸ ಸುಲಭ ಆಗ್ಬೇಕು ಅಂದ್ರೆ ಯಾವೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಅನ್ನೋದಕ್ಕೆ ಇಲ್ಲಿದೆ ಒಂದು ಚೆಕ್ ಲಿಸ್ಟ್. ಸರಿ, ಏನೆಲ್ಲ ತಗೊಂಡು ಹೋಗ್ಬೇಕು? ಭರ್ತಿ ಮಾಡಿದ ಅರ್ಜಿ ನಮೂನೆ, ನಿಮ್ಮ ಒಂದು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಸೇಲ್ ಡೀಡ್ ಅಂದರೆ ಸ್ಟಾಂಪ್ ಪೇಪರ್ ಕಾಪಿ, ತೆರಿಗೆ ಕಟ್ಟಿರೋ ರಸೀದಿ, ಅಡ್ರೆಸ್ ಪ್ರೂಫ್ ಮತ್ತು ಪ್ಯಾನ್ ಕಾರ್ಡ್ ಕಾಪಿ, ಜೊತೆಗೆ ನಿಮ್ಮ ಫೋನ್ ನಂಬರ್. ಇಷ್ಟಿದ್ರಿ ಸಾಕು, ನಿಮ್ಮ ಕೆಲ್ಸ ಸಲೀಸಾಗಿ ಆಗತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ಈ ಚರ್ಚೆಯಿಂದ ಈ ಖಾತೆ ಎಷ್ಟು ಮುಖ್ಯ ಅಂತ ಗೊತ್ತಾಗಿದೆ. ಈಗ ಯೋಚನೆ ಮಾಡಿ, ಈ ಖಾತೆ ಇಲ್ಲದೆ ನಿಮ್ಮ